ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಸನ್ನತಿ ಗ್ರಾಮದಲ್ಲಿ 30/12/2025 ಸರ್ವಧರ್ಮ ಸಮಾವೇಶ ದೇಶವೇ ನಮ್ಮ ಮನೆ ದೇಶವೇ ನಮ್ಮ ಪರಿವಾರ ಸನ್ನತಿ ಗ್ರಾಮದಲ್ಲಿ ಭವ್ಯ ದಿವ್ಯ 2025ರ ಕೊನೆಯ ತಿಂಗಳ ಕೊನೆಯ ವರ್ಷದಲ್ಲಿ ಸಕಲ ದೇಶ ಭಕ್ತರ ಜಯಂತ್ಯೋತ್ಸವ ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಹಾಗೂ ವಿಶೇಷವಾಗಿ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಜಯಂತ್ಯೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ಸನ್ನತಿ ಗ್ರಾಮಸ್ಥರು ಸರ್ವಧರ್ಮದ ದೇಶ ಬಾಂಧವರ ವತಿಯಿಂದ ದೇಶಕ್ಕಾಗಿ ಬಲಿದಾನ ನೀಡಿದ ಹುತಾತ್ಮರಿಗೆ, ದೇಶಕ್ಕಾಗಿ ತನು ಮನ ಧನದಿಂದ ಸೇವೆ ಸಲ್ಲಿಸಿದ ಮಹಾನ್ ನಾಯಕರಿಗೆ ಅವರವರ ಜಾತಿಗೆ ಸೀಮಿತ ಮಾಡಬಾರದು. ಅವರೆಲ್ಲರೂ ದೇಶದ ರತ್ನಗಳು. ದೇಶಕ್ಕಾಗಿ ಸರ್ವಧರ್ಮ ಸರ್ವಜಾತಿ ಸರ್ವ ಪಕ್ಷಗಳು ಎಲ್ಲರೂ ಕೂಡಿ ಭಾವೈಕ್ಯತೆಯ ಜಯಂತ್ಯೋತ್ಸವ ಸನ್ನತಿ ಗ್ರಾಮದಲ್ಲಿ ಹವಾ ಮಲ್ಲಿನಾಥರ ಮಾರ್ಗದರ್ಶನದಲ್ಲಿ ಆಚರಿಸಲಾಗುವುದು. ಈ ದೇಶ ಕಾರ್ಯಕ್ರಮಕ್ಕೆ ಬಂದಂತಹ ಸಕಲ ದೇಶವಾಸಿಗಳಿಗೆ ಹಾರ್ದಿಕ ಸ್ವಾಗತ. ಸುಕ್ಷೇತ್ರ ಸನ್ನತ ಚಂದ್ರಲಾ ಪರಮೇಶ್ವರಿ ಶುಭಾಶೀರ್ವಾದದಿಂದ ಈ ಕಾರ್ಯಕ್ರಮ ಜರುಗುವುದು. ಹಾಗಾಗಿ ಸಕಲ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಲಾಗಿದೆ. ಈ ವರ್ಷದ ಕೊನೆಯ ದಿವಸ ಡಿಸೆಂಬರ್ 30 ನಾವು ಈ ವರ್ಷ ಕಳೀತಾ ಇದ್ದೇವೆ. ಹೊಸ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಆ ಪ್ರಯುಕ್ತ ಈ ವರ್ಷದಲ್ಲಿ ಆಚರಣೆ ಮಾಡಲಾಗ್ತಿರುವ ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಸಮಸ್ತ ದೇಶಭಕ್ತರ ಜಯಂತ್ಯೋತ್ಸವ ಈ ಬಾರಿ ದಕ್ಷಿಣ ಭಾರತದ ಬೌದ್ಧ ಧರ್ಮದ ಪ್ರಚಾರದ ಪ್ರಮುಖ ಕೇಂದ್ರವಾಗಿದ್ದ ಆಗಿನ ಸಮಯದಲ್ಲಿ ಸಾಮ್ರಾಟ್ ಅಶೋಕ ಚಕ್ರವರ್ತಿ ನೆಲೆಸಿ ಹೋದಂಥ ನಾಡು ಚಂದ್ರಲಾ ಪರಮೇಶ್ವರಿ ದೇವಿಯ ದೇವಸ್ಥಾನ ಇರುವ ಸನ್ನತಿಯಲ್ಲಿ ಸಾಮ್ರಾಟ್ ಅಶೋಕ್ ಅವರ ಜಯಂತ್ಯೋತ್ಸವದೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸಲಾಗ್ತಾ ಇದೆ. ಯಾಕೆ ಈ ಒಂದು ಸನ್ನತಿಯಲ್ಲಿ ಡಿಸೆಂಬರ್ 30ಕ್ಕೆ ಈ ಒಂದು ಕಾರ್ಯಕ್ರಮ ವಿನೂತನವಾಗಿ ವಿಶೇಷಿತವಾಗಿ ಆಚರಿಸಲಾಗ್ತಾ ಇದೆ ಅಂದರೆ, ಎಷ್ಟೋ ಜನ ಮಹಾತ್ಮರು ಸ್ವಾತಂತ್ರ್ಯ ವೀರ ಯೋಧರು ತಮ್ಮ ತನು ಮನ ಧನ ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಆ ಫಲವಾಗಿ ನಾವೆಲ್ಲರೂ ಇವತ್ತು ಸ್ವತಂತ್ರ ಭಾರತದಲ್ಲಿದ್ದೇವೆ. ಆದರೆ ದುರ್ದೈವ ಏನಪ್ಪ ಅಂದರೆ, ಕೆಲವು ಮಹಾನ್ ನಾಯಕರ ಮತ್ತು ವೀರ ಯೋಧರ ಬಗ್ಗೆ ನಮಗೆ ಪುಸ್ತಕದಲ್ಲಿ ಓದಲು ಸಿಗ್ತಾ ಇದೆ. ಆದರೆ ಇನ್ನು ಎಷ್ಟೋ ಜನರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ. ಅದು ಶಿಕ್ಷಣದ ಕೊರತೆ ಆಗಿರಬಹುದು, ಆದರೆ ಪಠ್ಯ ಪುಸ್ತಕಗಳಲ್ಲಿ ಅವರ ಅಧ್ಯಯನ ನಡೆಸಿರುವುದ ಕೊರತೆ ಆಗಿರಬಹುದು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಪ್ಪ ಅಂದರೆ, ಇಡೀ ಬೌದ್ಧ ಧರ್ಮ ಇವತ್ತು ಶ್ರೀಲಂಕಾ ಸೇರಿದಂತೆ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಲ್ಲಿ ಅತಿ ಪವಿತ್ರವಾಗಿ ಶ್ರೇಷ್ಠತೆಯಿಂದ ಪಾಲನೆ ಮಾಡಿದವರು ಸಿಗ್ತಾರೆ. ಆದರೆ ಆ ಬೌದ್ಧ ಧರ್ಮಕ್ಕೆ ಕಳಿಂಗ ಯುದ್ಧ ಆದ ನಂತರ ಮನ ಪರಿವರ್ತನೆಗೊಂಡಂಥ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಅವರು ತಮ್ಮ ಮಗಳಾದ ಸಂಘಮಿತ್ರ ಅವರು ಕೂಡ್ಕೊಂಡು ಸನ್ನತಿಗೆ ಬಂದು ನೆಲೆಸಿ ಶಿಲಾಶಾಸನ ಮಾಡಿ ಇಲ್ಲಿಂದ ಶ್ರೀಲಂಕಾಕ್ಕೆ ಪಯಣ ಬೆಳೆಸಿದ್ರು ಬಂದವರು. ಅಂಥ ಬೌದ್ಧ ಧರ್ಮ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಸ್ವೀಕರಿಸಿದರು. ಆದರೆ ಈ ದಕ್ಷಿಣ ಭಾರತದಿಂದಲೇ ಈ ಬೌದ್ಧ ಧರ್ಮದ ಒಂದು ಪ್ರಚಾರದ ಕ್ರಾಂತಿ ಆಗಿನ ಕಾಲದಲ್ಲಿ ನಡೆದಿತ್ತು ಎಂಬುದೇ ನಮ್ಮಲ್ಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ವಿಶೇಷವಾಗಿ ದೇಶದ ಒಂದು ರಾಷ್ಟ್ರ ಲಾಂಛನವಾಗಿರುವ ಅಶೋಕ ಚಕ್ರವರ್ತಿಯ ಒಂದು ಅಶೋಕ ಸ್ತಂಭದ ಪ್ರತೀಕವಾಗಿ ಅಶೋಕ ಒಂದು ಸಿಂಹದ ಒಂದು ಗುರುತು ನಮ್ಮ ರಾಷ್ಟ್ರ ಲಾಂಛನದಲ್ಲಿದೆ ಬಂಧುಗಳು. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸನ್ನತಿಯಿಂದಲೂ ಕೂಡ ಒಂದು ದೊಡ್ಡವಾದಂಥ ಒಂದು ಕೊಡುಗೆ ಇದೆ. ಯಾಕಪ್ಪ ಅಂದರೆ, ಅಲ್ಲಿಯ ಶಿಲಾಶಾಸನಗಳು ನೋಡಿದಾಗ ಈಗಲೂ ಸಹಿತ ಗುರುತಾಗುತ್ತೆ. ಅಶೋಕ ಸ್ತಂಭಗಳ ಬಗ್ಗೆ ಕೆತ್ತನೆ ಇದೆ. ಅಶೋಕ ಚಕ್ರವರ್ತಿ ಶಾಂತಿ, ನೆಮ್ಮದಿ, ಏಕತೆ, ಸಹಬಾಳ್ವೆ ಇವುಗಳ ತತ್ವ ಸಿದ್ಧಾಂತದಡಿ ಸನ್ನತಿಯಲ್ಲಿ ಪ್ರಚಾರ ಮಾಡಿದ್ರು. ತದನಂತರ ಶ್ರೀಲಂಕಾಕ್ಕೆ ಹೋದರು. ಇಷ್ಟೆಲ್ಲ ವಿಚಾರಗಳು ಇಲ್ಲಿ ನಡೆದರೂ ಸಹಿತ ಇನ್ನೂ ಕೂಡ ಸನ್ನತಿಯ ಅಭಿವೃದ್ಧಿ ಆಗಿಲ್ಲ. ಸನ್ನತಿ ಎಂಬುದು ರಾಷ್ಟ್ರ ಮಟ್ಟದಲ್ಲಿ ಇತಿಹಾಸದ ಪುಟ ಸೇರಲ್ಲಿ ಎಲ್ಲೋ ಕೂಡ ಕೊರತೆ ಎದುರಾಗಿದೆ. ಈ ಸನ್ನತಿ ಇಡೀ ದೇಶದ ಇಡೀ ವಿಶ್ವದ ಕೇಂದ್ರ ಸ್ಥಾನವಾಗಿ ಗುರುತುಪಡಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ನಾಡಿನ ಈ ಒಂದು ಸನ್ನತಿಯ ಚಂದ್ರಲಾಂಬೆಯ ಪರಮೇಶ್ವರಿಯ ಒಂದು ಕೃಪಾ ಆಶೀರ್ವಾದದಿಂದ ಇದೇ ಡಿಸೆಂಬರ್ 30ಕ್ಕೆ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಅವರ ನೇತೃತ್ವದಲ್ಲಿ ಸಮಸ್ತ ಸನ್ನತಿ ಗ್ರಾಮಸ್ಥರು, ಈ ಭಾಗದ ಎಲ್ಲ ಸಂಘಟನೆದವರು, ಬುದ್ಧಿಜೀವಿಗಳು,
ಬೌದ್ಧ ಪ್ರಿಯರು ಎಲ್ಲರೂ ಕೂಡಿಕೊಂಡು ಸನ್ನತಿಯಿಂದ ಈ ಒಂದು ಸಾಮ್ರಾಟ್ ಅಶೋಕ ಚಕ್ರವರ್ತಿಯ ಜಯಂತ್ಯೋತ್ಸವದ ಜೊತೆಗೆ ಈ ವರ್ಷದ ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ, ಮಹಾನ್ ನಾಯಕರ ಪುಣ್ಯ ಸ್ಮರಣೆ ಹಾಗೂ ಎಷ್ಟೋ ಜನ ಈ ಭಾಗದ ಸ್ವಾತಂತ್ರ್ಯ ವೀರ ಯೋಧರ ಏನು ಅವ್ರ ಬಗ್ಗೆ ಪುಸ್ತಕ ಪಠ್ಯಗಳಿಲ್ಲ. ಯಾಕಂದ್ರೆ 371 ಜೆ ಅಂತ ಈಗ ನೋಡ್ತಾ ಇದ್ದೇವಲ್ಲ, ಇದಕ್ಕಿಂತಲೂ ಮುಂಚೆ ಹೈದರಾಬಾದ್ ವಿಮೋಚನೆಯಲ್ಲಿ ತೊಡಗಿಸಿಕೊಂಡಂತ ಈ ಭಾಗದ ನೂರಾರು ಸ್ವಾತಂತ್ರ್ಯ ಯೋಧರು ಇದು ಇತಿಹಾಸದಿಂದ ಮರೆಯಾಗುವುದು ನಾವು ಕಾಣ್ತೇವೆ. ಅವರನ್ನೆಲ್ಲರನ್ನು ಸ್ಮರಿಸಿ ಗೌರವಿಸಿ ಮುಂಬರುವ ಎಲ್ಲ ಯುವ ಪೀಳಿಗೆಗಳಿಗೆ ಈ ಬಗ್ಗೆ ತಿಳಿ ಹೇಳುವ ನಿಟ್ಟಿನಲ್ಲಿ ಮತ್ತು ವಿಶೇಷವಾಗಿ ಇವತ್ತೇನು ದೇಶದಲ್ಲಿ ಜಾತಿ, ಮತ, ಪಂಥ, ಧರ್ಮ, ರಾಜಕೀಯ ಭೇದ ಭಾವದಿಂದ 130 ಕೋಟಿ ಭಾರತೀಯರಲ್ಲಿ ಏನು ಒಡಕುಂಟಾಗ್ತಾ ಇದೆ, ಅದನ್ನು ಆಗಬಾರ್ದು. ನಾವೆಲ್ಲ ಕೂಡ ಈ ದೇಶದ ಏಕತೆ, ಗೌರವತೆ ಮತ್ತು ಸ್ವಾಭಿಮಾನ ಕಾಯ್ಕೊಂಡು ಈ ದೇಶ ವಿಶ್ವಗುರು ಮಾಡ್ಕೋಬೇಕಪ್ಪ ಅಂದ್ರೆ ಒಂದು ದಿವ್ಯ ಸಂದೇಶಗಳನ್ನು ಪಾಲಿಸಬೇಕು. ಅದೇನಪ್ಪ ಅಂದ್ರೆ ಸರ್ವಧರ್ಮ ಸಮಭಾವ, ನಿಸರ್ಗದ ನಿಯಮಗಳು ಹಾಗೂ ಸಂವಿಧಾನದ ತತ್ವ ಸಿದ್ಧಾಂತಗಳನ್ನು ಸಮಸ್ತರು ಚಾಚು ತಪ್ಪದೆ ಪಾಲಿಸಿದಾಗ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗುತ್ತೆ. ಈ ದೇಶದ ಜನತೆ ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳ್ತಾರೆಂಬ ಒಂದು ಸಂದೇಶದೊಂದಿಗೆ ಪರಮ ಪೂಜ್ಯರು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಸಮಸ್ತ ದೇಶ ಬಾಂಧವರಿಗೆ ನಾವು ಹಾರ್ದಿಕ ಸ್ವಾಗತ ಕೋರ್ತಾ ಇದ್ದೇವೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರ್ಗಿ.